ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ರುಚಿಕರವಾದ ಆರೋಗ್ಯಕರವಾದ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಪ್ರತಿ ಸಲ ಪ್ಲೇನಾಗಿ ರಾಗಿ ರೊಟ್ಟಿ ತಿಂತಾ ಇದ್ದೀರಾ, ಇಷ್ಟ ಆಗ್ತಿಲ್ವಾ? ಹಾಗಾದರೆ ನಾನು ತೋರಿಸೋ ಥರ ರಾಗಿ ರೊಟ್ಟಿ ಮಾಡ್ಕೊಳ್ತೀನಿ, ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಬನ್ನಿ ಈ ರಾಗಿ ರೊಟ್ಟಿಗೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಕ್ಯಾರೆಟ್ 2 ತೊಗೊಳ್ಳಿ ಫ್ರೆಂಡ್ಸ್, ಮೂಲಂಗಿ 1 ತೊಗೊಳ್ಳಿ, ಕರಿಬೇವು 1 ಹಿಡಿಯಷ್ಟು ತೊಗೊಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಸೊಪ್ಪು ಅದು ಅಷ್ಟೇ 1 ಹಿಡಿಯಷ್ಟು ತೊಗೊಳ್ಳಿ. ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣಕ್ಕೆ ತುರ್ಕೋಬೇಕು. ಅದೇ ರೀತಿ ಮೂಲಂಗಿನೂ ತುರ್ಕೊಳ್ಳಿ ಫ್ರೆಂಡ್ಸ್. ಕರಿಬೇವನ್ನ, ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಕೊಳ್ಳಿ. ನಂತರ ಇದಕ್ಕೆ ಮೀಡಿಯಮ್ ಸೈಜ್ ಈರುಳ್ಳಿ 2 ಸಣ್ಣಕ್ಕೆ ಹೆಚ್ಕೊಳ್ಳಿ. ಇನ್ನು ಖಾರ ಬೇಕಲ್ವಾ, ಸ್ವಲ್ಪ ಹಸಿ ಮೆಣಸಿನ್ಕಾಯಿನ 5ರಿಂದ 6 ತೊಗೊಳ್ಳಿ. ಮೆಣಸಿನ್ಕಾಯಿ ತುಂಬ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಹಸಿ ಮೆಣಸಿನ್ಕಾಯಿ, 2 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಇದಕ್ಕೆ ಹಾಕಿದ್ದೀನಿ. ಇನ್ನು ಬೆಂಗಾಲ್ ಗ್ರಾಮ್ ಕಡಲೆಬೇಳೆ, ಈ ಕಡಲೆಬೇಳೆನ 2 ಟೇಬಲ್ ಸ್ಪೂನಷ್ಟು, ಟೀ ಸ್ಪೂನ್ ಅಲ್ಲ ಟೇಬಲ್ ಸ್ಪೂನಷ್ಟು ತೊಗೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಟು ಇದಕ್ಕೆ ಹಾಕೊಳ್ಳಿ. ಕ್ಯಾರೆಟ್, ಮೂಲಂಗಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಅಷ್ಟೇ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1 ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಹಾಕಬೇಡಿ, ಫಸ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸಮುದ್ರದ ಉಪ್ಪು ಮಾತ್ರನೇ ಬಳಸಿ ಚೆನ್ನಾಗಿ ಫುಲ್ಲು ಕಲಿಸ್ಕೊಳ್ಳಿ. ನಂತರ ಬಿಸಿ ನೀರನ್ನ ಹಾಕಿ ಚೆನ್ನಾಗಿ ಕಲಸಿ ಮುದ್ದೆ ಥರ ಮಾಡ್ಕೊಳ್ಳಿ. ತುಂಬ ಜೋರಾಗೂ ಕಲಿಸ್ಕೊಬೇಡಿ, ತುಂಬ ಟೈಟಾಗೂ ಕಲಿಸ್ಕೊಬೇಡಿ. ರೊಟ್ಟಿ ತಟ್ಟೋ ಹದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಇದ್ದರೆ ಸಾಕಾಗುತ್ತೆ. ಒಂದೇ ಸೈಜಲ್ಲಿ ಚಿಕ್ಕ ಚಿಕ್ಕ ಬೌಲ್ಸ್ನ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್. ನಾನು ರೊಟ್ಟಿ ಮಾಡೋದಕ್ಕೆ ಅಂತಲೇ ಒಂದು ಸಪ್ರೇಟ್ ಬಟ್ಟೆ ಇಟ್ಕೊಂಡಿದ್ದೀನಿ. ಇದರಲ್ಲೇ ನಾನು ಜಾಸ್ತಿ ರೊಟ್ಟಿ ಮಾಡೋದು, ಅದಕ್ಕೆ ಆ ಕಲರ್ ಆಗಿದೆ. ನಿಧಾನವಾಗಿ ರೊಟ್ಟಿನ ತಟ್ಟಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ವರೆಗೂ ನೀಟಾಗಿ ತಟ್ಕೊಳ್ಳಿ ಫ್ರೆಂಡ್ಸ್. ನಂತರ ರೊಟ್ಟಿ ಹೆಂಚನ್ನ ಚೆನ್ನಾಗಿ ಬಿಸಿ ಮಾಡಬೇಕು. ತುಂಬ ಚೆನ್ನಾಗಿ ಬಿಸಿ ಆದಮೇಲೆ ರೊಟ್ಟಿ ಇದಕ್ಕೆ ಹಾಕೊಳ್ಳಿ. ಬಟ್ಟೆ ಸಹಿತ ತಗೊಂಡು ಹೆಂಚು ಮೇಲೆ ಹಾಕಿ ನಂತರ ಬಟ್ಟೆ ನಿಧಾನಕ್ಕೆ ತಗೊಳ್ಳಿ ಫ್ರೆಂಡ್ಸ್. ಎಣ್ಣೆ ಏನೂ ಹಾಕಬೇಡಿ, ಸ್ವಲ್ಪ ನೀರು ತಾವ ಬೇಕಾದ್ರೆ ಮಾಡಿ 2 ಸೈಡು ಚೆನ್ನಾಗಿ ಸುಟ್ಕೋಬೇಕು. ನೀಟಾಗಿ ಸುಟ್ಕೊಳ್ಳಿ ಫ್ರೆಂಡ್ಸ್, ಹಸಿಯಾಗಿರಬಾರ್ದು. ಚೆನ್ನಾಗಿ ರೊಟ್ಟಿ ಸುಟ್ಟಿದ್ರೇ ತಿನ್ನೋದಕ್ಕೆ ಚೆಂದ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಟೇಸ್ಟಿಯಾಗೂ ಇರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಹಾಗೆ ತಿನ್ಬೋದು ಅಥವಾ ಪಲ್ಯ ಗೊಜ್ಜುಗಾದರೂ ತಿನ್ಬೋದು ಫ್ರೆಂಡ್ಸ್. ನಾನು ತೊಗರಿಕಾಳು ಗೊಜ್ಜು ಮಾಡಿದ್ದೀನಿ, ಸೋರೆಕಾಯಿ ಪಲ್ಯ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗೋವಂಥ ಪಲ್ಯ, ಚಟ್ನಿ ಅಥವಾ ಗೊಜ್ಜು ಮಾಡ್ಕೊಳ್ತೀನಿ. ಮಕ್ಕಳು ರಾಗಿ ರೊಟ್ಟಿ ತಿನ್ನಲ್ಲ, ರಾಗಿ ಮುದ್ದೆ ತಿನ್ನಲ್ಲ, ಆದರೆ ಈ ಥರ ಕೊಟ್ಟು ನೋಡಿ, ಖಂಡಿತವಾಗ್ಲೂ ಮಕ್ಕಳಿಗೆ ಇಷ್ಟ ಆಗುತ್ತೆ. ರಾಗಿಯಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ಇರುತ್ತೆ ಫ್ರೆಂಡ್ಸ್. ನಮ್ಮ ಮೂಳೆ ಗಟ್ಟಿಯಾಗಿರಬೇಕು ಅಂದರೆ ಕ್ಯಾಲ್ಶಿಯಂ ಬೇಕು. ಮಕ್ಕಳಿಗೆ ಪ್ರತಿದಿನ ರಾಗಿ ಮುದ್ದೆ ತಿನ್ನಿಸೋದನ್ನು ಅಭ್ಯಾಸ ಮಾಡಿಸಿ. ವಾರಕ್ಕೆ 3-4 ಸಲ ರಾಗಿ ರೊಟ್ಟಿ ಮಾಡಿಕೊಡಿ, ಓಕೆನಾ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.